ಮಾಗಡಿ ಪಟ್ಟಣದ ಬಿಜೆಪಿ ಕಚೇರಿಯಲ್ಲಿ ಶ್ಯಾಮ್ ಮಾಗಡಿ ಪ್ರಸಾದ್ ಮುಖರ್ಜಿ ಅವರ ಬಲಿದಾನದ ಸ್ಮರಣೆ ಮತ್ತು ವಿಕಸಿತ ಭಾರತದ ಅಮೃತ ಕಾಲ ಸೇವೆ ಸುಶಾಸನ ಬಡವರ ಕಲ್ಯಾಣದ ಮೋದಿ ಸರ್ಕಾರಕ್ಕೆ 11 ವರ್ಷ ಕಾರ್ಯಕ್ರಮದ ಅಂಗವಾಗಿ ಭಾರತ ಮಾತೆ ಮತ್ತು ಶ್ಯಾಮ್ ಪ್ರಸಾದ್ ಮುಖರ್ಜಿ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಲಾಯಿತು. ರಾಜ್ಯ ಬಿಜೆಪಿ ಮುಖ್ಯ ವಕ್ತಾರರಾದ ಅಶ್ವಥ್ ನಾರಾಯಣ ಮಾತನಾಡಿ 2014ರಿಂದ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅನ್ನುವ ಮಂತ್ರದ ಅಡಿಯಲ್ಲಿ ಕಟ್ಟಕಡೆಯ ವ್ಯಕ್ತಿಯನ್ನು ಒಳಗೊಂಡಂತೆ ಎಲ್ಲರಿಗೂ ಸಲ್ಲುವ ವಿಶಿಷ್ಟ ಅಭಿವೃದ್ಧಿಯನ್ನ ಪರಿಚಯಿಸಿ ನನ್ನ ಭಾರತ ಮೊದಲು ಎಂಬ ಬದ್ಧತೆಯೊಂದಿಗೆ ಮುನ್ನಡೆಯುತ್ತಿರುವ ನಿರ್ಣಾಯಕ ನಾಯಕತ್ವವನ್ನು ತೋರಿಸಿದ ಕೀರ್ತಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಸಲ್ಲುತ್ತದೆ. 11 ವರ್ಷಗಳಲ್ಲಿ ನರೇಂದ್ರ ಮೋದಿ ಸರ್ಕಾರ ತೆಗೆದುಕೊಂಡ ದಿಟ್ಟ ನಿರ್ಧಾರಗಳ ಮೂಲಕ ವಿಕಸಿತ ಭಾರತಕ್ಕೆ ಭದ್ರ ಬುನಾದಿ ಹಾಕಿದ್ರು. ಜಿಎಸ್ಟಿ ನೋಟು ಅಮಾನ್ಯೀಕರಣ, ಉರಿ ಬಾಲಾಕೋಟ್ನಂತಹ ಸರ್ಜಿಕಲ್ ಸ್ಟ್ರೈಕ್ ಆಪರೇಷನ್ ಸಿಂಧೂರ್, ಜಮ್ಮು ಕಾಶ್ಮೀರಕ್ಕೆ ನೀಡಿದ್ದ 370 ವಿಧಿ ರದ್ದು, ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣ, ಜಲಜೀವನ್ ಮಿಷನ್ ಮೂಲಕ ಶುದ್ಧ ಕುಡಿಯುವ ನೀರು, ಕರ್ನಾಟಕದಲ್ಲಿ ರಸ್ತೆ, ರೈಲ್ವೆ, ನಗರ ಅಭಿವೃದ್ಧಿ ಮತ್ತು ಇಂಧನ ಕ್ಷೇತ್ರಕ್ಕೆ ರು 6 ಲಕ್ಷ ಕೋಟಿಗೂ ಹೆಚ್ಚು ಹೂಡಿಕೆ ಮಾಡಿದೆ ಎಂದರು. ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಆನಂದಸ್ವಾಮಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಂಆರ್ ರಾಘವೇಂದ್ರ, ತಾಲೂಕು ಬಿಜೆಪಿ ಅಧ್ಯಕ್ಷ ವೀರಭದ್ರಪ್ಪ, ಪ್ರಧಾನ ಕಾರ್ಯದರ್ಶಿ ಜಯರಾಮಯ್ಯ, ಮುಖಂಡರಾದ ಶಶಿಧರ್, ಮಾರಪ್ಪ, ದೊಂಬಿದಾಸ, ಪಾಳ್ಯದಹಳ್ಳಿ, ಹನುಮಂತೇಗೌಡ, ಚಿಕ್ಕೇಗೌಡ, ಕಿರಣ್, ಅಂಜು, ಶಂಕರಪ್ಪ ಹಾಗೂ ಬಿಜೆಪಿ ಕಾರ್ಯಕರ್ತರು ಇದ್ದರು. ಎಲ್ಲವೂ ಒಂದು ತಿಳಿ ವಾತಾವರಣದ ಹಂತದಲ್ಲಿತ್ತು. ಮೊನ್ನೆ ಅದಕ್ಕೆ ಸಂಬಂಧಪಟ್ಟಂತ ಘಟನೆಗೆ ಕಾರಣೀಭೂತರಾದಂಥವ್ರನ್ನು ಅರೆಸ್ಟ್ ಮಾಡಿದ ತಕ್ಷಣ ಸಿಬಿಐನವರು ಮತ್ತೆ ಗಲಾಟೆ ಮುಗಿಲಿತ್ತು. ಏನಾಗುತ್ತೆ, ಇಲ್ಲ ಒಂದು ರೀತಿ ಬೇರೆ ಬೇರೆ ರೀತಿಯಲ್ಲಿ ಲಾಬಿಗಳಲ್ಲಿ ಇಂಡೈರೆಕ್ಟ್ ಆಗಿ ಕೆಲಸ ಮಾಡಿ ದೇಶದ ವಿರುದ್ಧವಾಗಿ ಆಂತರಿಕ ಭದ್ರತೆಗೆ ಧಕ್ಕೆ ತರುವ ರೀತಿಯಲ್ಲಿ ಅಲ್ಲಿ ಕೆಲಸಗಳು ನಡೀತಿದೆ. ಅದನ್ನ ತಹಬದಿಗೆ ತರಬೇಕು. ಆಮೇಲೆ ಅದಕ್ಕೆ ಪೂರಕವಾದಂಥ ವಾತಾವರಣ ನಿರ್ಮಾಣ ಆದ್ಮೇಲೆ ಪ್ರಧಾನಮಂತ್ರಿಗಳು ಹೋಗ್ಬೇಕು ಅನ್ನತಕ್ಕಂಥದ್ದು ದೃಷ್ಟಿ ಇದೆ ಹೊರತು ಯಾವುದೇ ಕಾರಣಕ್ಕೆ ಹೋಗಬಾರ್ದು ಅನ್ನತಕ್ಕಂಥ ಜಗತ್ತಿನ ಮೂಲೆಗೂ ಓಟ್ ಬರ್ತಾರೆ. ಮಣಿಪುರಕ್ಕೆ ಹೋಗಬಾರ್ದು ಅನ್ನತಕ್ಕಂಥದ್ದು. ಆದರೆ ಅಲ್ಲಿ ಕೆಲವೊಂದು ಆಂತರಿಕ ಸಮಸ್ಯೆಗಳು ಇವತ್ತಿದ್ದಂಥ ವಾತಾವರಣ ನಾಳೆ ಎಲ್ಲ ಮುಗಿಲೇ ಹೇಳ್ತಾರೆ. ಅದೊಂದು ತಹಬದಿಗೆ ಬಂದಮೇಲೆ ಹೋಗ್ತದೆ. ಇವತ್ತು ನಕ್ಸಲ್, ಜಾರ್ಖಂಡಲ್ಲಿ ನಕ್ಸಲ್ ಸಮಸ್ಯೆ ಎಷ್ಟಿತ್ತು. ಮೊನ್ನೆ 27 ಜನ ಹೊಡೆದಾಕಿದ್ದಾರೆ, ಎನ್ಕೌಂಟರ್ ಮಾಡಿ ಹೊಡೆದಾಕಿದ್ದಾರೆ. ನಕ್ಸಲ್ ಇವತ್ತು ದೇಶದಲ್ಲಿ ಟೋಟಲಿ ಎರಡಿಕೇಶನ್ ಮಾಡ್ತಾರೆ. ಮಣಿಪುರದಲ್ಲೂ ಅದೇ ರೀತಿ ಅಲ್ಲೊಂದು ಇಂಡೈರೆಕ್ಟ್ ಆಗಿ ಕೆಲವೊಂದು ಗುಂಪುಗಳು ದೇಶದ ವಿರುದ್ಧವಾಗಿ ನಿಂತಿದೆ. ಅದನ್ನು ತಹಬದಿ ಬಂದರೆ ಖಂಡಿತ ಹೋಗುತ್ತೆ. ಇರಾನ್ ಮತ್ತು ಇಸ್ರೇಲ್ ನಡುವಿನ ಕದನದಲ್ಲಿ ನಮ್ಮ ಪ್ರಧಾನಮಂತ್ರಿಗಳಲ್ಲಿ ಭಾರತದಲ್ಲಿ ಪಕ್ಷದ ವತಿಯಲ್ಲಿ ನೋಡಿ, ಮೊನ್ನೆ ಪಾಕಿಸ್ತಾನಕ್ಕೂ ನಮಗೂ ಒಂದು ಯುದ್ಧ ಅಲ್ಲ, ಯುದ್ಧದ ರೀತಿಯಲ್ಲಿ ನಾವು ಅವ್ರಿಗೆ ಏನು ಉತ್ತರ ಕೊಟ್ಟ ಇವತ್ತು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಯಾವ ರೀತಿ ಕೆಲಸ ಮಾಡಿದೆ ಅನ್ನೋದು ರಾಜ್ಯ ಸರ್ಕಾರ ತಾಳೆ ಹಾಕಿ ನೋಡಬೇಕು. ಸಿದ್ದರಾಮಯ್ಯನವರ ಸರ್ಕಾರ ದುರ್ದೈವ. ರಾಜ್ಯದಲ್ಲಿ ಸರ್ಕಾರ ಇದೆ. ಯಾವುದೇ ಒಂದು ಚುನಾಯಿತ ಸರ್ಕಾರಕ್ಕೆ 5 ವರ್ಷಗಳ ಅವಧಿನಲ್ಲಿ 4 ವರ್ಷ ಅವರಿಗೊಂದು ಡೆವಲಪ್ಮೆಂಟ್ಗೆ ಮತ್ತು ಅಭಿವೃದ್ಧಿಗೆ ಸಮಯ ಇದೆ. ಸಹಜವಾಗಿ 5 ವರ್ಷ ಆದ್ಮೇಲೆ ಆಡಳಿತ ವಿರೋಧಿ ಅಲೆ ಪ್ರಾರಂಭ ಆಗ್ತದೆ. 5 ವರ್ಷ ಹತ್ತತ್ರ ಬರ್ತಿದ್ದಾಗ ಆಡಳಿತ ವಿರೋಧಿ ಅಲೆ ಪ್ರಾರಂಭ ಆಗ್ತದೆ. ನಿಮ್ಗೆಲ್ಲ ಗೊತ್ತಿರಬೇಕು, ಪತ್ರಕರ್ತರು ನೀವು ಚೆನ್ನಾಗಿ ನಿಮ್ಮ ಮನಸ್ಸಲ್ಲಿ ಇದೆ ಅಂತ ನಾನು ತಿಳ್ಕೊಂಡು. ಇನ್ನು 100 ಡೇಸ್ ಮುಗ್ದೇ ಇರಲಿಲ್ಲ, 100 ದಿನ ಕಂಪ್ಲೀಟ್ ಆಗಿಲ್ಲ. ಬಸವರಾಜ ರಾಯರೆಡ್ಡಿ ಇವತ್ತಿನ ಫೈನಾನ್ಷಿಯಲ್ ಅಡ್ವೈಸರ್ ಮತ್ತು ಈಗಾಗಲೇ ವಸತಿ ಯೋಜನೆಯಲ್ಲಿ ಒಂದು ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿರ್ತಕ್ಕಂಥ BR ಪಾಟೀಲ್, ಇವರಿಬ್ಬರು ಪತ್ರವನ್ನ ಬರೀತಾರೆ ಮುಖ್ಯಮಂತ್ರಿಗಳಿಗೆ. ಏನಂತ ಬರೀತಾರೆ? ನಿಮ್ಮ ಸರ್ಕಾರದಲ್ಲಿ, ಸಿದ್ದರಾಮಯ್ಯನವರು ನಿಮ್ಮ ಸರ್ಕಾರದಲ್ಲಿ ಶಾಸಕರ ಮಾತಿಗೆ ಮಂತ್ರಿಗಳು ಕಿಮ್ಮತ್ತನ್ನು ಕೊಡ್ತಾ ಇಲ್ಲ, ವ್ಯಾಪಕ ಭ್ರಷ್ಟಾಚಾರ ಆಗ್ತಿದೆ, ಅಭಿವೃದ್ಧಿಗೆ ಹಣ ಬಿಡುಗಡೆ ಆಗ್ತಾ ಇಲ್ಲ, ಎಲ್ಲ ಗ್ಯಾರಂಟಿ ಯೋಜನೆಗೆ ಹೋಗ್ತಾ ಇದೆ ಅಂತ ಹೇಳಿ ಇವರಿಬ್ರು ಪತ್ರ 20 ಜನ ಶಾಸಕರ ಸಹಿಯೊಂದಿಗೆ ನೇರವಾಗಿ ಮುಖ್ಯಮಂತ್ರಿಗಳಿಗೆ ಮತ್ತು ಹೈಕಮಾಂಡ್ಗೆ ಪತ್ರವನ್ನು ಬರೆದಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಏನ್ ಮಾಡಿದ್ರು? ಬಸವರಾಜ ರಾಯರೆಡ್ಡಿನ ಕರ್ಕೊಂಡ್ಬಂದು ಮೂವಿಗೆ ತುಪ್ಪ ಸವರಿ ಅವನ್ನ ಫೈನಾನ್ಷಿಯಲ್ ಅಡ್ವೈಸರ್ ಆಗಿ ಮುಖ್ಯಮಂತ್ರಿಗಳ ಹಣಕಾಸು ಆರ್ಥಿಕ ಸಲಹೆಗಾರನಾಗಿ ಅವರಿಗೆ ಕ್ಯಾಬಿನೆಟ್ ರ್ಯಾಂಕ್ ಕೊಟ್ಕೊಂಡು ಮಡಿಕೊಂಡು BR ಪಾಟೀಲ್ಗೆ ಯೋಜನಾ ಸಮಿತಿಯ ಉಪಾಧ್ಯಕ್ಷರಾಗಿ ನೇಮಕ ಮಾಡಿಕೊಂಡು, ಆದ್ರೂ BR ಪಾಟೀಲ್ಗೆ ತಡೆಯಕ್ಕಾಗಲಿಲ್ಲ. ಗಂಟೆ ಹೊಡೆದಿದೆ ಮಂತ್ರಿ. ಇವತ್ತು ವಸತಿ ಯೋಜನೆಯಲ್ಲಿ ವ್ಯಾಪಕ ಭ್ರಷ್ಟಾಚಾರ ಆಗಿದೆ ಅಂತ ಹೇಳಿ ವಸತಿ ಯೋಜನೆಯ
ಕಾರ್ಯದರ್ಶಿ ಸರ್ಫರಾಜ್ ಖಾನ್ ಜೊತೆ ಫೋನ್ ಮುಖೇನ ಮಾತಾಡಿರ್ತಕ್ಕಂಥದ್ದು ನೀವೆಲ್ಲ ಪತ್ರಿಕೆಗಳಲ್ಲಿ, ಮಾಹಿತಿಗಳಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಬಿತ್ತರ ಆಗಿರ್ತಕ್ಕಂಥ ತಾವೆಲ್ಲ ನೋಡಿದ್ದೀವಿ. ಇವತ್ತು ರಾಜ್ಯ ಸರ್ಕಾರ ಯಾವ ಮಟ್ಟಕ್ಕಿದೆ ಅಂತ ಕೇಳಿದ್ರೆ ವ್ಯಾಪಕ ಭ್ರಷ್ಟಾಚಾರ, ನೇರವಾಗಿ ಸಿದ್ದರಾಮಯ್ಯನವರ ಮೇಲೆ ಈ ರಾಜ್ಯದಲ್ಲಿ ಅಲಿಗೇಷನ್, ಮಂತ್ರಿಗಳ ಮೇಲೆ ಅಲಿಗೇಷನ್, BR ಪಾಟೀಲ್ ಅಲಿಗೇಷನ್ಸ್ ಮಾಡ್ತಾರೆ. ಮೊನ್ನೆ ಕೃಷ್ಣ ಬೈರೇಗೌಡರು ಈ ವಿಡಿಯೋ ಸರ್ಕ್ಯುಲರ್ ಆಗಿ ಲಕ್ಷಾಂತರ ಜನ ನೋಡಿದ್ರು. ಏನಪ್ಪ 7 ವರ್ಷ ಆದ್ರೂ ನೀವು ಬಂದು ಅವರಿಗೆ ತಂಪು ಕೊಡ್ಲಿಕ್ಕೆ ನಿನಗೇನು ಕಷ್ಟ ಅಂತ ತಹಸೀಲ್ದಾರ್ ಕೇಳಿ, ನಿನಗೇನ ಬಂದು ಪೂಜೆ ಮಾಡ್ಬೇಕಾ, ಕೊಡಬೇಕಾ, ಕೊಟ್ಟ ಮೇಲೆ ನಿನ್ ಕೆಲಸ ಮಾಡೋದು ಅಂತ ಒಬ್ಬ ದಯನೀಯ ಪರಿಸ್ಥಿತಿನಲ್ಲಿ ಈ ರಾಜ್ಯದ ಕಂದಾಯ ಸಚಿವರು ತಹಸೀಲ್ದಾರ್ ಹತ್ರ ಬೇಡಿಕೆಯನ್ನು ಇಡ್ತಾರೆ. ಅವರ ಅರ್ಜಿ ಕೊಟ್ಟು ಎಷ್ಟು ದಿನ ಆಗಿದೆ, ನಿಮ್ಗೊಂದು ತಂಬ್ ಇಂಪ್ರೆಷನ್ ಕೊಡ್ಲಿಕ್ಕೆ ಎಷ್ಟು ದಿನ ಸಮಯ ಬೇಕು ಅಂತೇಳಿ ದಯನೀಯ ಪರಿಸ್ಥಿತಿಯಲ್ಲಿ ಈ ರಾಜ್ಯದ ಕಂದಾಯ ಸಚಿವರೇ ಬಂದು ಈ ರೀತಿ ದಯನೀಯ ಪರಿಸ್ಥಿತಿನಲ್ಲಿ ಆಡಳಿತ ಅಧಿಕಾರಿಗಳನ್ನು ಕೇಳ್ಕೊಂಡ್ರೆ ಈ ಸರ್ಕಾರ ಯಾವ ಮಟ್ಟಕ್ಕಿದೆ ಅನ್ನತಕ್ಕಂಥದ್ದು ಯೋಚನೆ ಮಾಡಬೇಕು. ಮೂಡ ಹಗರಣ ಇದೆ, ವಾಲ್ಮೀಕಿ ನಿಗಮದ ಹಗರಣ ಇದೆ. ಗುತ್ತಿಗೆದಾರರು ಹೇಳ್ತಾರೆ 60% ರೀ ನಾವು ಎಲ್ಲಿಂದ ತಂದ್ಕೊಡೋಣ ಅಂತ ಕೇಳ್ತಾರೆ. ಒಂದ್ಸಲ ಉಮಾಪತಿ ಇರತಕ್ಕಂಥ ಒಬ್ಬ ಗುತ್ತಿಗೆದಾರ ಹೇಳ್ದ, DK ಶಿವಕುಮಾರ್ ಕೇಳ್ದ, DK ಶಿವಕುಮಾರ್ ಅವರೇ ನೀವು ನನ್ನ ಹತ್ರ ಕಮಿಷನ್ ಕೇಳಿದ್ದೀರಾ, ನೀವ್ ಹೇಳಿ ಇಲ್ಲ ಅಂತ ನೀವ್ ಹೇಳಿ, ನಿಮ್ಮ ಮನೆ ದೇವ್ರು ಕೆಂಕರಮ್ಮನ ಮೇಲೆ ಆಣೆ ಮಾಡಿ ಹೇಳಿ ನೀವು ನನ್ನ ಹತ್ರ ಕಮಿಷನ್ ಕೇಳಲಿಲ್ವಾ ಅಂತ ಹೇಳಿ. ಇವತ್ತು ಅದೇ ಗುತ್ತಿಗೆದಾರ ಅನುಮಾನಾಸ್ಪದವಾಗಿ ಸತ್ತ. ಅವನ ಮನೆಯಲ್ಲಿ ಮಂಚದ ಕೆಳಗಡೆ ಕೋಟ್ಯಾಂತರ ರೂಪಾಯಿ ದುಡ್ಡಿತ್ತು, ಯಾರು ಕೊಡೋಕ್ಕೋ ಯಾವ ಮಂತ್ರಿ ಕೊಡೋಕೆ ದುಡ್ಡಿತ್ತೋ ಗೊತ್ತಾಗಿಲ್ಲ. ಈ ರೀತಿ ಎಲ್ಲ ರಂಗದಲ್ಲೂ ವ್ಯಾಪಕ ಭ್ರಷ್ಟಾಚಾರ. ಸರ್ಕಾರ ನಡೆಸೋ ರೀತಿ ನೀತಿನೇ ಅಲ್ಲವೇ ಅಲ್ಲ ಈ ಸರ್ಕಾರ. ಪ್ರತಿಯೊಂದು ರೀತಿ, ಒಂದು ಕಡೆ ಸಾವು, ರೈತ ಆತ್ಮಹತ್ಯೆ, ಇನ್ನೊಂದು ಕಡೆ ಕೊಲೆ, ದಿನ ಬೆಳಿಗ್ಗೆ ಪತ್ರಿಕೆ ತೆಗೆದ್ರೆ ಬರೀ ಕ್ರೈಮ್ ನ್ಯೂಸೇ ಜಾಸ್ತಿ ಆಗಿದೆ ಹೊರತು ಅಭಿವೃದ್ಧಿಯ ನ್ಯೂಸ್ ಅನ್ನ ನಾವು ನೋಡ್ಲಿಕ್ಕಾಗುತ್ತೆ. ಅಭಿವೃದ್ಧಿ ಅನ್ನತಕ್ಕಂಥ ಈ ಸರ್ಕಾರದಲ್ಲಿ ಕಾಣ್ತಾನಿಲ್ಲ. ಒಬ್ರಿಗೊಬ್ರು ಕೋಆರ್ಡಿನೇಷನ್ ಇಲ್ಲ. ಇದು ವ್ಯಾಪಕ ಭ್ರಷ್ಟಾಚಾರದಿಂದ ಕೂಡಿರ್ತಕ್ಕಂಥ ಸರ್ಕಾರ. ಸಿದ್ದರಾಮಯ್ಯನವರು ದಯಮಾಡಿ ಬಿಜೆಪಿ ಆಡಳಿತ ಇರ್ತಕ್ಕಂಥ ಸರ್ಕಾರಗಳನ್ನು ಹೋಗಿ ನೀವು ನೋಡ್ಕೊಂಬನ್ನಿ. ಮಧ್ಯಪ್ರದೇಶದಲ್ಲಿ ಬಿಜೆಪಿ ಸರ್ಕಾರ ಇದೆ, ರಾಜಸ್ಥಾನದಲ್ಲಿ ಬಿಜೆಪಿ ಸರ್ಕಾರ ಇದೆ, ಗುಜರಾತ್ ಬಿಜೆಪಿ ಸರ್ಕಾರ ಇದೆ, ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಸರ್ಕಾರ ಇದೆ. ಮುಂಚೆ ಯಾವ್ದಾನ ಒಂದು ದುರಂತ ನಡೆದರೆ, ಭ್ರಷ್ಟಾಚಾರ ನಡೆದರೆ, ಇದೇನ್ರಿ ಇದೊಂದು ಬಿಹಾರನ ಇದು ಕರ್ನಾಟಕನ ಅಂತ ನಾವು ಉದಾಹರಣೆ ಕೊಡ್ತಾ ಇದ್ವಿ. ಬಿಹಾರ ಇವತ್ತು ವೆಸ್ಟ್ ಬೆಂಗಾಲ್ ವರ್ಸ್ಟ್ ಕಂಡೀಷನ್ ಇರ್ತಕ್ಕಂಥ ವೆಸ್ಟ್ ಬೆಂಗಾಲ್ ಯಾವ ಪರಿಸ್ಥಿತಿ ಇದೆಯೋ ಅದೇ ಪರಿಸ್ಥಿತಿ ಇವತ್ತು ಕರ್ನಾಟಕ ಇದೆ. ಅಭಿವೃದ್ಧಿ ಶೂನ್ಯ ಆಗಿರ್ತಕ್ಕಂಥ ವೆಸ್ಟ್ ಬೆಂಗಾಲ್ ಹೆಂಗಿದೆಯೋ ಕರ್ನಾಟಕದಲ್ಲೂ 2ನೇ ವೆಸ್ಟ್ ಬೆಂಗಾಲ್ ಆಗಿ ಹೋಗ್ತದೆ. ಕೊಲೆ, ಸುಲಿಗೆ, ದೌರ್ಜನ್ಯ, ದಬ್ಬಾಳಿಕೆ, ದಿನ ಬೆಳಿಗ್ಗೆ ಇದ್ರೆ ಅತ್ಯಾಚಾರ ಸುದ್ದಿಗಳು, ಕೊಲೆ ಸುದ್ದಿಗಳು, ದ್ವೇಷ ರಾಜಕಾರಣ ನಡೀತಾ ಇದೆ. ಇದು ಸಿದ್ದರಾಮಯ್ಯನವರ ಸರ್ಕಾರ ಸಂಪೂರ್ಣವಾಗಿ ಫೇಲ್ಯೂರ್ ಆಗಿರ್ತಕ್ಕಂಥ ಸರ್ಕಾರ. ಕಳೆದ 11 ವರ್ಷದಲ್ಲಿ ನರೇಂದ್ರ ಮೋದಿಯವರು ಯಾವ ರೀತಿ ಅಭಿವೃದ್ಧಿ ಮಾಡಿದ್ದಾರೆ ಅನ್ನತಕ್ಕಂಥದ್ದು ದಯಮಾಡಿ ನೀವು ಹೋಗಿ ನೋಡಿಕೊಂಡು ತಿಳ್ಕೊಂಡು ಬಂದು ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅನ್ನತಕ್ಕಂಥ ಮಾತನ್ನು ಹೇಳಿ 11 ವರ್ಷದಲ್ಲಿ ನರೇಂದ್ರ ಮೋದಿಯವರು ಮಾಡಿರ್ತಕ್ಕಂಥ ಅಭಿವೃದ್ಧಿ ವಿಚಾರಗಳನ್ನು ತಮ್ಮ ಮುಂದೆ ಇಟ್ಟಿದ್ದೀವಿ. ಇದಕ್ಕೆ ಅವಕಾಶ ಮಾಡಿಕೊಟ್ಟಂತ ಮಾಗಡಿ ತಾಲೂಕು ಬಿಜೆಪಿ ಘಟಕಕ್ಕೆ ಮತ್ತು ಮಾಧ್ಯಮ ಸ್ನೇಹಿತರು ನಾನು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.